ದಾಂಡೇಲಿಯಲ್ಲಿ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ. ಮಕ್ಕಳ ಕ್ರೀಡಾ ಭವಿಷ್ಯಕ್ಕೆ ಪಾಲಕರ ಉತ್ತೇಜನ ಅತಿ ಮುಖ್ಯ. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ ಅಭಿಷೇಕ್ ಎಲಿಗಾರ್ ಅಭಿಮತ. ಇಂದು ಕ್ರೀಡೆಗೆ ಹೆಚ್ಚಿನ ಅವಕಾಶಗಳಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಮುಂದಾಗಬೇಕು. ಈ ನಿಟ್ಟಿನಲ್ಲಿ ಮಕ್ಕಳ ಕ್ರೀಡಾ ಭವಿಷ್ಯಕ್ಕೆ ಪಾಲಕರ ಉತ್ತೇಜನ ಅತಿ ಮುಖ್ಯ. ಸತತ ಪರಿಶ್ರಮ, ದೈಹಿಕ ಕಸರತ್ತು, ಏಕಾಗ್ರತೆ ಮತ್ತು ತಾಳ್ಮೆ ಕ್ರೀಡಾಪಟುಗೆ ಅತಿ ಅಗತ್ಯ. ಅವೆಲ್ಲವುಗಳನ್ನು ಮೈಗೂಡಿಸಿಕೊಂಡಲ್ಲಿ ಕ್ರೀಡೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿದೆ ಎಂದು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರಾದ ಅಭಿಷೇಕ್ ಎಲಿಗಾರ್ ಅವರು ಹೇಳಿದರು. ಅವರು ದಾಂಡೇಲಿಯ ರೋಟರಿ ಕ್ಲಬ್, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬೆಂಗಳೂರಿನ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಆಶ್ರಯದಡಿ ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು. ಕ್ರೀಡೆಯಲ್ಲಿ ಸಾಧನೆ ಮಾಡುವುದೆಂದರೆ ಅದು ಒಂದು ತಪಸ್ಸು. ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಆ ಗುರಿ ಸಾಧನೆಗೆ ಸತತ ಪ್ರಯತ್ನಶೀಲರಾದಾಗ ಮಾತ್ರ ಸಾಧನೆ ಸಾಧ್ಯ ಎಂದ ಅವರು, ಇಲ್ಲಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ದಾಂಡೇಲಿಯ ವಿದ್ಯಾರ್ಥಿಗಳು ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರಮಟ್ಟದವರೆಗೆ ಸಾಧನೆ ಮಾಡುವಲ್ಲಿ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದರ ಶ್ರಮ ಶ್ಲಾಘನೀಯವಾಗಿದೆ. ಬ್ಯಾಡ್ಮಿಂಟನ್ ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಹೊಂದಿದೆ ಎಂದ ಅವರು, ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಿಂದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು ಮತ್ತು ಈ ಪಂದ್ಯಾವಳಿಯಲ್ಲಿ ಪಡೆಯುವ ಅನುಭವವನ್ನು ಸಮರ್ಥವಾಗಿ ಸದ್ಬಳಕೆ ಮಾಡಬೇಕೆಂದು ಕರೆ ನೀಡಿ ಪಂದ್ಯಾವಳಿಗೆ ಶುಭವನ್ನು ಕೋರಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರೋಟರಿ ಸಹಾಯಕ ಪ್ರಾಂತಪಾಲರಾದ ಡಾಕ್ಟರ್ ಸಮೀರ್ ಕುಮಾರ್ ಟಿ ನಾಯಕ್ ಅವರು, ಅಭಿಷೇಕ್ ಎಲಿಗಾರ್ ಅವರ ಸಾಧನೆ ಕ್ರೀಡಾಪಟುಗಳಿಗೆ ಸದಾ ಸ್ಫೂರ್ತಿ. ಇಂತಹ ಆಟಗಾರರ ಸಾಧನೆಯನ್ನು ಸ್ಫೂರ್ತಿಯನ್ನಾಗಿಸಿಕೊಂಡು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಉನ್ನತ ಸಾಧನೆಯನ್ನು ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು, ರೋಟರಿ ಕ್ಲಬ್ ಆರೋಗ್ಯ, ಶೈಕ್ಷಣಿಕ, ಪರಿಸರ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಜೊತೆಗೆ ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೂ ಪ್ರಾಮಾಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬೆಂಗಳೂರಿನ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ರೋಟರಿ ಕ್ಲಬ್ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಆಯೋಜಿಸಲು ಸಾಧ್ಯವಾಗಿದೆ ಎಂದು ಹೇಳಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರಾದ ಅಭಿಷೇಕ್ ಎಲಿಗಾರ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ, ಕಾರ್ಯದರ್ಶಿ ಗುರು ಮಠಪತಿ, ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಅಧ್ಯಕ್ಷರಾದ ರಿಯಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಅಶುತೋಷ್ ಕುಮಾರ್ ರಾಯ್ ಸ್ವಾಗತಿಸಿದರು. ಮಿಥುನ್ ನಾಯಕ್ ವಂದಿಸಿದರು. ರೋಟರಿ ಕ್ಲಬ್ಬಿನ ಪ್ರಮುಖರಾದ ಎಸ್ ಸೋಮಕುಮಾರ್ ವಂದಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಸದಸ್ಯರು, ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. 2 ದಿನಗಳವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ 150ಕ್ಕೂ ಅಧಿಕ ಕ್ರೀಡಾಪಟುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. All my life I have just played tournaments, but recently even I have started organizing the tournaments. So I know how much it takes to organize a tournament. It takes a lot. We need to get sponsors and everything which Dandeli Badminton Association is doing. And not for this time, they have been consistently doing it since many years. So I want to congratulate them and wish them all the best, and also tell them that if they need anything from my side personally, I am always there to help them. So that is one point I want to tell. The second point I want to tell to the parents before coming to the players. I want to tell to the parents the most important thing, that is you put your kids to badminton, I mean any sport, because what sport can teach you, a studies or a education may never teach you. Here the student will come lose. The most important thing that I feel in life is that
your son or your daughter is coming here fighting, losing, and coming next time winning that thing. What happens in the education is everybody passes, but here only one pass. Rest others go back and come back stronger next time. That attitude development happens only when they come here, fight, and get over the things. So that is very important, that you don't take your children as they have lost anything. They lost a match or anything. You see that they are getting the opportunity to become stronger. They are getting opportunity to go further. They are getting opportunity to take things ahead. So you have to see that way. When you plan the tournament also, not one tournament they lost and next tournament you are not sending them. Don't do that. You put them at least for 2 years, you commit them that you play badminton. For 2 years of time, let them do badminton. No matter how many tournaments he wins or he loses, you put them to badminton. Because the discipline, hard work, sincerity, dedication, what a sport can teach is unmeasurable compared to the other things. So I request all the parents and request them that you put your children to any kind of sporting event till the age of 16-18. They learn a lot of things what a life can teach them after 21 or 22. I have seen no player getting depressed in his life, but I have seen n number of students going in a wrong directions. So what a sport can teach you is unmeasurable. So I request all the parents to kindly take this any sporting event seriously. It is good for your children, for their future development. The studies alone may not help them to live a good life. Sport is much and essential in nowadays. So I request this much to the parents. And coming back to the players, this is my all I want to tell is, if you can dream, things will happen. If you want to play for state, that will happen. If you want to play for national, it will happen. If you want to play for international, it will happen. If you want to get a medal at international level, that will happen. That can happen. All you need is, you need to have that belief. You need to have that thing that I will do it, I want to do it. And you will find a way. You will definitely find a way. No matter, don't think that only the metropolitan cities have done well. No player in Indian cricket team is from the Bangalore or major cities. Everybody has come up from the town like Dandeli, Harvard, Susi, Shimoga. The people have come from there. You have to believe. In the process of believing, when they start, you don't feel like they can go in there. For that matter, Ayush Shetty right now playing at World Top 20 in the world. He was nowhere 4 years before. He was in Mangalore playing some local tournaments. Now he is at the World Top 30. That journey when the student is developing or the player is developing, I request all the parents to support their student as well as the organizers like this to keep conducting the tournament, and the players. You have to dream big. Don't stop at state level, don't stop at national level. It feels something very fantastic when you play for the Indian team. It feels very fantastic to get the medal for the country. It is, that happiness is unmeasurable. The kind of the person that you become, in the way you will be proud of yourself. More than anybody else, you will be proud of yourself. So I request all the players to dream big, play hard, play strong, play ethical, be strong. And here I want to end my speech. I am not a speech giver by the way. ಕಳೆದ 16 ವರ್ಷಗಳಿಂದ ಬಹುಶಃ ದಾಂಡೇಲಿಯಿಂದ ಒಬ್ಬ ನ್ಯಾಷನಲ್ ಪ್ಲೇಯರನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಸತತ ಪರಿಶ್ರಮ ಹಾಕುತ್ತಿರುವ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಈ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಇರ್ತಕ್ಕಂಥ ರೋಟರಿ ಕ್ಲಬ್, ಈ ರೋಟರಿ ಕ್ಲಬ್ ಸ್ವಚ್ಛತೆ, ಆರೋಗ್ಯ, ಶಾಂತಿ, ಕ್ರೀಡೆ, ಸಂಸ್ಕೃತಿ, ವಿದ್ಯಾಭ್ಯಾಸ, ಶಿಕ್ಷಣ ಸೇರಿದಂತೆ ಪ್ರತಿಯೊಂದು ವಿಚಾರಗಳಲ್ಲಿ ತಮ್ಮದೇ ಆದಂಥ ಅಮೂಲ್ಯವಾದ ಕೊಡುಗೆಗಳನ್ನು ಕೊಡ್ತಾ ಬರ್ತಿರ್ತಕ್ಕಂಥ ಒಂದು ರೋಟರಿ ಕ್ಲಬ್. ಹಾಗೂ ದಾಂಡೇಲಿ ನಗರದಲ್ಲಿ
ಈ ಒಂದು ಒಳಾಂಗಣ ಸ್ಟೇಡಿಯಂನಲ್ಲಿ ಕಳೆದ 10 ವರ್ಷಗಳಿಂದ ದಾಂಡೇಲಿ ನಗರದ ಎಲ್ಲ ಪುಟ್ಟ ಬಾಲಕರನ್ನು ಬಾಲಕಿಯರನ್ನು ಬ್ಯಾಡ್ಮಿಂಟನ್ ಕಲಿಸಿ ಅವ್ರನ್ನ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕರೆದೊಯ್ಯಲು ಪದಕೊಟ್ಟಿರುವ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಈ ಮೂವರ ಒಂದು ಸಂಯುಕ್ತಾಶ್ರಯದಲ್ಲಿ ಇವತ್ತು ರಾಜ್ಯ ಮಟ್ಟದ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಬಹುಶಃ ಒಂದು 4-5 ವರ್ಷಗಳ ಹಿಂದೆ ಇದೊಂದು ಸ್ಪೋರ್ಟ್ಸ್ ಇದೊಂದು ಗೇಮ್ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ನಾನು ಕೂಡ ಒಬ್ಬ ಹಳ್ಳಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿ. ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಹೆಸರನ್ನು ನಾನು ಕೇಳಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾವಾಗ ಸಿಟಿಗಳಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅವಾಗ ನನಗೆ ಬ್ಯಾಡ್ಮಿಂಟನ್ ಬಗ್ಗೆ ಗೊತ್ತಾಯಿತು. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದಕ್ಕೆ ಬಹಳಷ್ಟು ಮಹತ್ವ ಇದೆ, ಆದರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿಲ್ಲ. ಅಂದರೆ ಬ್ಯಾಡ್ಮಿಂಟನ್ ಈ ಕಳೆದ 10 ವರ್ಷಗಳಲ್ಲಿ ಅದರದೊಂದು ಪ್ರೋಗ್ರೆಸ್ಸನ್ನು ನಾವು ನೋಡಿದರೆ ಕ್ರಿಕೆಟ್ನ ನಂತರ ಇದು ಒಂದು 2ನೇ ಸ್ಥಾನ ಪಡೆದುಕೊಳ್ಳುವ ಹಂತದಲ್ಲಿ ಇದೆ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಆದರೆ ಈ ಒಂದು ವಿಚಾರದಲ್ಲಿ ದಾಂಡೇಲಿ ಒಂದು 10 ವರ್ಷಗಳ ಕಾಲ ನಮ್ಮ ಭಾರತದ ಹಾಗೂ ನಮ್ಮ ರಾಜ್ಯದ ಇತರೆ ನಗರಗಳಿಗಿಂತ ಒಂದು 10 ವರ್ಷ ಮುಂದಿದೆ ಅಂತಕ್ಕಂಥದ್ದನ್ನು ನಾನು ಹೇಳ ಬಯಸ್ತೇನೆ. ಯಾಕಂದರೆ 20 ವರ್ಷಗಳ ಹಿಂದೆನೇ ಈ ಒಂದು ಒಳಾಂಗಣ ಕ್ರೀಡಾಂಗಣ ಆಗಿದೆ, ಬ್ಯಾಡ್ಮಿಂಟನ್ ಕೋರ್ಟ್ ಆಗಿದೆ. ಸುಮಾರು ಒಂದು 3-4 ಕೋರ್ಟ್ಗಳಿಗೆ ದಾಂಡೇಲಿ ಚಿಕ್ಕದಾದಂಥ ಒಂದು ನಗರದಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ಗಳಿದೆ ಅಂತ ಹೇಳಿದ್ರೆ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ. 20 ವರ್ಷಗಳ ಹಿಂದೆ ನನಗೆ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಇದೆ ಅನ್ನೋದು ಗೊತ್ತಾಗಿದೆ 4-5 ವರ್ಷದ ಹಿಂದೆ. ಸೊ 20 ವರ್ಷದಿಂದ ಇವರು ಅದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು ನನ್ನ ಒಂದು ಮಾಹಿತಿ ಪ್ರಕಾರ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತಕ್ಕಂಥದ್ದು. ನಾನು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಅಸೋಸಿಯೇಷನನ್ನು ಅದರ ಎಲ್ಲ ಪದಾಧಿಕಾರಿಗಳನ್ನು ನಾನು ವಿಶೇಷವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಇವತ್ತಿನ ಒಂದು ಕ್ರೀಡೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿರ್ತಾರೆ ಎಲ್ಲ ಕ್ರೀಡಾಳುಗಳು. ನೀವು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಬಹಳಷ್ಟನ್ನು ಕಲಿಯೋದಿದೆ. ಈ ಬಹಳಷ್ಟು ಜನ ಪ್ರಶಸ್ತಿಯನ್ನು ಗೆಲ್ತಾರೆ, ಬಹಳಷ್ಟು ಜನ ಪ್ರಶಸ್ತಿ ಗೆಲ್ಲದೆ ಹೋಗ್ತಾರೆ. ಆದರೆ ಈ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ನೀವು ಭಾಗವಹಿಸೋದ್ರಿಂದ ನೀವು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ, ನೀವೆಲ್ಲ ಪಡ್ಕೊಳ್ಳೋವಂಥದ್ದೇ ಇದೆ. ಕೆಲವೊಬ್ಬರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ, ಆದರೆ ಕೆಲವೊಬ್ಬರು ಸೋತಿರ್ತಕ್ಕಂಥವರು ಪ್ರಶಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೂ ಸಹ ಈ ಒಂದು ಅನುಭವವನ್ನು ಪಡೆದುಕೊಳ್ತಾರೆ. ಅನುಭವವನ್ನು ಪಡೆದುಕೊಳ್ಳದೇ ಇದ್ದರೂ ಕೂಡ ಅಟ್ಲೀಸ್ಟ್ ಕೊನೆಯ ಪಕ್ಷ ಆರೋಗ್ಯವನ್ನಾದರೂ ಪಡ್ಕೊಳ್ತಾರೆ. ಆದ ಕಾರಣ ನಮ್ಮ ಅಭಿಷೇಕ್ ಎಲಿಗಾರ ಅವರು ಹೇಳಿದರು, ಇಲ್ಲಿ ಬ್ಯಾಡ್ಮಿಂಟನಲ್ಲಿ ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಯಾವುದೇ ಒಂದು ಸ್ಪೋರ್ಟ್ಸ್ ಇದೆ, ಬ್ಯಾಡ್ಮಿಂಟನ್ ಮಾತ್ರ ಅಲ್ಲ. ಈಗ ನಾವೆಲ್ಲರೂ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದ್ದೇವೆ. ಈ ಬ್ಯಾಡ್ಮಿಂಟನ್ ಬಗ್ಗೆ ಹೇಳ್ತಾರೆ, ಯಾವುದೇ ಸ್ಪೋರ್ಟ್ಸಲ್ಲಿ ನಾವು ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ, ಅದು ಪಡ್ಕೊಳ್ತಕ್ಕಂಥದ್ದು ಸಾಕಷ್ಟಿದೆ. ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕ್ರೀಡೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಕಳಕಳಿಯ ಮನವಿ ಇದೆ ಅಂತಕ್ಕಂಥದ್ದು ಹೇಳಬಯಸ್ತಾನೆ. ಮುಂದುವರೆದು ಈ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಮ್ಮ ಅಡ್ವೊಕೇಟ್ ಸೋಮಕುಮಾರ್ ಸರ್ ಅವರು ಭಾಳಷ್ಟನ್ನು ಹೇಳಿದರು ನಮ್ಮ ಬಗ್ಗೆ. ಬಹುಶಃ ಒಂದು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿದರು. ನಾನು ಹೆಚ್ಚಿನ ಒಂದು ಸಪೋರ್ಟನ್ನು ಕ್ರೀಡೆಗಳಲ್ಲಿ ಮಾಡ್ತೇನೆ ಅಂತ ಹೇಳಿರೋದು ಅವರು ಹೇಳಿದ್ರಿಂದ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ರೋಟರಿ ಕ್ಲಬ್ನ ಬಹಳಷ್ಟು ಪದಾಧಿಕಾರಿಗಳು ದಾಂಡೇಲಿ ಈ ಒಳಾಂಗಣ ಕ್ರೀಡಾಂಗಣ ಸುಭಾಷ್ ನಗರದಲ್ಲಿ ಇರತಕ್ಕಂಥ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸ್ವಲ್ಪ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಹೊರಗಡೆ ಎಲೆಕ್ಟ್ರಿಫಿಕೇಷನ್ ಮಾಡಬೇಕಾಗಿರ್ತಕ್ಕಂಥದ್ದಿರ್ಬೋದು, ಹಾಗೂ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದಿರ್ಬೋದು. ಆಮೇಲೆ ಈಗ ಈ ಒಳಗಡೆ ಇರತಕ್ಕಂಥ ಕೋರ್ಟ್ನ ವುಡನ್ ಕೋರ್ಟನ್ನು ಬದಲಾವಣೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಈ ಸಾಕಷ್ಟು ಕೆಲಸಗಳಿಗೆ ನಮ್ಮ ಕೌನ್ಸಿಲರ್ಸ್ ಇಲ್ಲಿ ಒಬ್ಬರು ರೋಷನ್ ಜಿತ್ ಅವರು ಇದ್ದಾರೆ. ಅವರು ಈ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬ್ಯಾಡ್ಮಿಂಟನ್ ಕೋರ್ಟ್ ವುಡನ್ ಕೋರ್ಟನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸುಮಾರು ಒಂದು 13-13.5 ಲಕ್ಷ ರೂಪಾಯಿಗಳನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಅದೇ ರೀತಿ ಹೊರಗಡೆ ಇರತಕ್ಕಂಥ ವಾಕಿಂಗ್ ಟ್ರ್ಯಾಕನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಕ್ರಮ ವಹಿಸಿದ್ದೇವೆ. ಅದು ಒಂದು ಅಂತಿಮ ಒಂದು ಹಂತದಲ್ಲಿ. ಅದಾದ ನಂತರ ಸಿಟ್ಟಿಂಗ್ ಬೆಂಚಸ್ಗಳನ್ನು ಇಡಬೇಕು ಅಂತಕ್ಕಂಥದ್ದು. ಆ ಸಿಟ್ಟಿಂಗ್ ಬೆಂಚಸ್ಗಳನ್ನು ಕೂಡ ನಾವು ಸಾರ್ವಜನಿಕರಿಗೆ ಸಿಟ್ಟಿಂಗ್ ಬೆಂಚಸ್ಸನ್ನು ಇಡಬೇಕಾಗಿರ್ತಕ್ಕಂಥದ್ದು. ಅದು ಕೂಡ ನಾವು ಈಗಾಗಲೇ ಸಿಟ್ಟಿಂಗ್ ಬೆಂಚಸ್ಗಳನ್ನ ಇಟ್ಟಿದ್ದೇವೆ. ಸೊ ಅದರ ಜೊತೆಗೆ ಈ ಎಲೆಕ್ಟ್ರಿಫಿಕೇಷನ್ ವರ್ಕ್ ನಡೀತದೆ. ನಮ್ಮದು ಸುಮಾರು ಎಲೆಕ್ಟ್ರಿಕಲ್ ಬಿಲ್ ಬರ್ತಾಯಿತ್ತು, 30-40 ಸಾವಿರ ಬರ್ತಾಯಿತ್ತು. ಅದು HD ಲೈನ್ ಕನೆಕ್ಷನ್ ಇತ್ತು. ನಾವು ಅದು ಒಂದು ಕಾಮಗಾರಿಯನ್ನು ಕರೆದಿದ್ದೇವೆ. ಎಲ್ಲದಕ್ಕೂ ಸಪ್ರೇಟಾಗಿ ಮಾಡಿ ಸುಮಾರು ಒಂದು 2-3-4-5 ಸಾವಿರ ರೂಪಾಯಿಗಳಲ್ಲಿ ಹೊರಗಡೆ ಬರುವ ರೀತಿ ಒಂದು HD ಕನೆಕ್ಷನನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಲ್ರೆಡಿ ಕರಾರ್ ಕಾಮಗಾರಿದೆ.
ಅದು ಇನ್ನು ಕೆಲವೇ ದಿವಸಗಳಲ್ಲಿ ಬಹುಶಃ ಇನ್ನೊಂದು 15 ದಿವಸ, ಒಂದು ತಿಂಗಳಲ್ಲಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಮತ್ತು ಕೆಲಸ ಕಾಮಗಾರಿ ಮುಗೀತದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಬೇಡಿಕೆ ಇತ್ತೀಚೆಗೆ ನಮ್ಮ ರಿಯಾಜ್ ಅವರು ಹೇಳಿದ್ದು ಇಲ್ಲಿ ಸಿಂಥೆಟಿಕ್ ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ಹೊರಗಡೆ ಹೊರಾಂಗಣ ಸ್ಟೇಡಿಯಂನಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಸ್ವಲ್ಪ ದುರಸ್ತಿ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ನಮ್ಮ ಗುರು ಮಠಪತಿಯವರು ನಮಗೆ ಒಂದು ವಿಷಯದ ಬಗ್ಗೆ ಗಮನಕ್ಕೆ ಬಂದಾಗ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿದರೆ ಸುಮಾರು ಒಂದು 3.5 ರಿಂದ 4 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಅದು ಅಂಡರ್ಗ್ರೌಂಡಲ್ಲಿ ಇರ್ತಕ್ಕಂಥ ಎಲ್ಲ ವೈರಿಂಗ್ ಕೇಬಲ್ಸ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಹೊಸ ಕೇಬಲ್ಗಳೆಲ್ಲ ಲೇ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕಾಗಿದೆ. ಟೆಂಪರರಿ ಮಾಡಬೇಕು ಅಂತ ಹೇಳಿದ್ರು 1 ಲಕ್ಷ 1.5 ಲಕ್ಷ ರೂಪಾಯಿ ಬರ್ತದೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಯಾವಕಾಶ ನಮಗೆ ಬೇಕಾಗ್ಬೋದು. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಲೈಟಿಂಗ್ ವ್ಯವಸ್ಥೆ ಮಾಡಿನೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅದ್ರ ಜೊತೆಗೆ ಸಿಂಥೆಟಿಕ್ ವ್ಯವಸ್ಥೆ ನಮ್ಮ ಮೇಲಧಿಕಾರಿಗಳಾಗಿರ್ತಕ್ಕಂಥ ಆಡಳಿತಾಧಿಕಾರಿಗಳಾಗ ಹಾಗೂ ಸನ್ಮಾನ್ಯ ಶಾಸಕರ ಒಂದು ಅನುಮೋದನೆಯನ್ನು ಪಡೆದುಕೊಂಡು ಈ ಸಿಂಥೆಟಿಕ್ ಮತ್ತು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಸುತ್ತ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಕೊನೆಯದಾಗಿ ಈ ಒಂದು ಭವ್ಯ ಟೂರ್ನಮೆಂಟ್ನ ಉದ್ಘಾಟಕರಾಗಿ ಕರೆಸಿ ಈ ಒಂದು ವೇದಿಕೆ ಮೇಲೆ ನನಗೆ ಸನ್ಮಾನಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅವರ ಮಂತ್ಲಿ ಎಕ್ಸ್ಪೆಂಡಿಚರ್ ಫಾರ್ ದ ಮಂತ್ ಅವರ ಟ್ರೈನಿಂಗಿಗೆ ಬಳಸ್ತಾ ಇದ್ರು, ಖರ್ಚು ಮಾಡ್ತಾ ಇದ್ರು 70-60 ಸಾವಿರ ರೂಪಾಯಿ. ಅದನ್ನು ಖರ್ಚನ್ನು ಅವರ ತಂದೆ ತಾಯಿ ಬಾಲಕರ ಜೊತೆಗೆ 16ನೇ ವರ್ಷದಲ್ಲಿ ಅವರು ತಮ್ಮ ಮನೆಯನ್ನು ಬಿಟ್ಟರಂತೆ ಬ್ಯಾಡ್ಮಿಂಟನ್ ಪ್ರೊಫೆಷನಲ್ ಪ್ಲೇಯರ್ ಆಗಲಿಕ್ಕೆ. ಅದನ್ನು ಅವರೇ ಹೇಳಿದ್ರೆ ಚಲೋ ಆಗ್ತಿತ್ತು, ಅದನ್ನು ಹೇಳಲಿಲ್ಲ. ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ, 16ನೇ ವರ್ಷಕ್ಕೆ ಪ್ರೊಫೆಷನಲ್ ಪ್ಲೇಯರ್ ಆಗಲಿಕ್ಕೆ ಮನೆ ಬಿಟ್ಟವರು ವಾಪಸ್ ಬಂದದ್ದು 32ನೇ ವರ್ಷಕ್ಕೆ. ದೇಶದ ಸಲುವಾಗಿ 6 ಮೆಡಲ್ಗಳನ್ನು ಪಡೆದಿದ್ದಾರೆ, ಗೋಲ್ಡ್ ಮೆಡಲ್ ಎಲ್ಲ ಪಡೆದಿದ್ದಾರೆ. ಇಂಥ ಒಂದು ಸಾಧಕರ ಜೊತೆಗೆ ನಾನು ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿದ್ದು ನನ್ನ ಒಂದು ಸುಸಂದರ್ಭದಲ್ಲಿ ನಾನು ಎಲ್ಲ ಪಾಲಕರಿಗೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಅವರು ಏನು ಮಾಡಲಿಕ್ಕೆ ಬಯಸ್ತಾರೆ, ಬ್ಯಾಡ್ಮಿಂಟನ್ ಇದ್ದರೆ ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ದರೆ ಕ್ರಿಕೆಟ್, ಚೆಸ್ ಆದರೆ ಚೆಸ್, ಯಾವುದೇ ಒಂದು ಕ್ರೀಡೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಬಿಡಿ. ಅದರ ಜೊತೆಗೆ ವಿದ್ಯಾಭ್ಯಾಸವೂ ಮುಖ್ಯ. ಯಾವಾಗ ವಿದ್ಯಾಭ್ಯಾಸ ಕೈ ಹಿಡಿತದೆ, ಯಾವಾಗ ಸ್ಪೋರ್ಟ್ಸ್ ಕೈ ಹಿಡಿತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೋತ್ ಯು ಕ್ಯಾರಿ ಟುಗೆದರ್. ಮಕ್ಕಳ ಸಲುವಾಗಿ ನಿಮ್ಮ ತನು ಮನ ಧನದ ಒಂದು ಪ್ರೋತ್ಸಾಹ ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೇನೆ. ನೀವು ಬೇರೆ ಬೇರೆ ಊರುಗಳಿಂದ ಇವತ್ತು ಇಲ್ಲಿ ಆಗಮಿಸಿದ್ದೀರಿ, ಧಾರವಾಡ, ದಾವಣಗೆರೆ, ಸಿರ್ಸಿ, Bangalore. I would like to congratulate each one of you, the parents, for your commitment to your child's future. I want to congratulate all the little kids who are participating in this event. The small kids under 9 years age, the emotions they were showing after each points, that is something amazing. ಆ ಒಂದು ಇಮೋಷನ್ಸನ್ನು, ಆ ಒಂದು ಇಂಟ್ರೆಸ್ಟ್ ಟುವರ್ಡ್ಸ್ ಯುವರ್ ಬ್ಯಾಡ್ಮಿಂಟನ್ ಲವ್ ಯು ಕ್ಯಾರಿ ಆನ್ ಇನ್ ಯುವರ್ ಲೈಫ್. ಐ ವಿಶ್ ಅನದರ್ ಪ್ರಕಾಶ್ ಕೊಡುಪಣೆ, ಅನದರ್ ಶೆಟ್ಟಿ, ಆಯುಷ್ ಶೆಟ್ಟಿ, ಗೋಪಿಚಂದ್ ಪುಲೇಲ, ಕರ್ನಾಟಕದಿಂದ, ಧಾರವಾಡದಿಂದ, ದಾಂಡೇಲಿಯಿಂದ ಹುಟ್ಟಿ ಬರಲಿ ಅಂತ ನಾನು ನಿಮ್ಮೆಲ್ಲರಿಗೂ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಹುಶಃ ನನ್ನ ರಾತ್ರಿ ನಾನು ಮಾತಾಡಿದೆ ಯಾರೆಲ್ಲ ಇನಾಗ್ರೇಟ್ ಮಾಡಬೇಕಂತೇಳಿ. ಮಕ್ಕಳಿಗೆ ಒಂದು ಮೋಟಿವೇಶನ್ ಆಗಬೇಕಾದ್ರೆ ಅಭಿಷೇಕಿಸಿದಂತಹ ಯುವ ಆಟಗಾರರ ಒಂದು ಸಲಹೆ ನೀಡಬೇಕಾಗುತ್ತೆ. ಒಂದೇ ಮಾತನ್ನು ಹೇಳಿದ್ರು, ಸ್ಪೋರ್ಟ್ಸ್ ಈಸ್ ಅ ಬ್ಯಾಡ್ಮಿಂಟನ್ ಪ್ಲೇ ಸ್ಟಿಲ್ ಅಸಿಸ್ಟ್ ಎನಿ ಸ್ಪೋರ್ಟ್ಸ್. ಆ ಮಕ್ಕಳಿಗೆ ಯಾವ್ದು ಇಷ್ಟ ಇದೆ ಆ ಸ್ಪೋರ್ಟ್ಸ್ಗೆ ಹಾಕಿರುವಂಥ ಮಾತನ್ನು ಹೇಳಿ ನಮ್ಮನ್ನು ಹರಿದಿಬ್ಬಿಸಿದ್ದಾರೆ.